ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಕ್ಷುಲ್ಲಕ ಕಾರಣಕ್ಕೆ ಯುವಕರ ಗುಂಪೊಂದು ವ್ಯಕ್ತಿಯೋರ್ವನಿಗೆ ಚಾಕು ಇರಿದು ಕೊಲೆ ಮಾಡಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾಲ್ವರನ್ನ ಇದೀಗ ವಶಕ್ಕೆ ಪಡೆದು ವಿಚಾರಣೆ ನಡೆಸಲಾಗ್ತಾ ಇದೆ ಅಂತ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಹೇಳಿದ್ದಾರೆ. ಹುಬ್ಬಳ್ಳಿಯ ಮಂಟೂರ ರಸ್ತೆಯಲ್ಲಿ ನಿನ್ನೆ ರಾತ್ರಿ ಮಲ್ಲಿಕ್ ಅಜಾನಿ ಎಂಬಾತನನ್ನ ಚಾಕುವಿನಿಂದ ಇರಿದು ಬರ್ಬರವಾಗಿ ಯುವಕರ ಗುಂಪೊಂದು ಹತ್ಯೆಗೈಯಲಾಗಿತ್ತು. ಎರಡು ಗುಂಪುಗಳ ನಡುವೆ ನಡೆದ ಘಟನೆ ಇದಾಗಿದ್ದು ಎಂದು ಪ್ರತ್ಯಕ್ಷದರ್ಶಿಗಳು ತಿಳಿಸಿದ್ದಾರೆ. ಅವರ ಮಾಹಿತಿ ಆಧರಿಸಿ ಕೊಲೆಗೆ ನಿಖರ ಕಾರಣ ಏನು ಅಂತ ಪತ್ತೆ ಹಚ್ಚಲಾಗುತ್ತೆ ಎಂದಿದ್ದಾರೆ. ಹುಬ್ಬಳ್ಳಿ ಧಾರವಾಡ ಕಮಿಷನರೇಟ್ನ ಬೆಂಡಿಗೇರಿ ಪೊಲೀಸ್ ಠಾಣಾ ಸರಹದ್ದಿನಲ್ಲಿ ನಿನ್ನೆ ರಾತ್ರಿ ಸುಮಾರು 8 ಗಂಟೆ ಸಮಯದಲ್ಲಿ ಒಂದು ಘಟನೆ ನಡೆದಿದೆ. ಆ ಘಟನೆಯಲ್ಲಿ ಸುಮಾರು 26-27 ವರ್ಷ ವಯಸ್ಸಿನ ಒಬ್ಬ ಯುವಕನಿಗೆ ಸುಮಾರು 8-10 ಜನರ ಒಂದು ಗುಂಪು ಬಂದು ಏಕಾಏಕಿ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿದೆ. ಆ ಹಲ್ಲೆಯಿಂದ ಅವನು ಇಮಿಡಿಯೇಟಾಗಿ ಕಿಮ್ಸ್ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿದ್ದಾರೆ. ಅಲ್ಲಿದ್ದಂಥವರು ಚಿಕಿತ್ಸೆ ಫಲಕಾರಿಯಾಗದೆ ಆ ವ್ಯಕ್ತಿ ಮೃತ ಹೊಂದಿದ್ದಾನೆ. ಸೊ ಇದರಲ್ಲಿ ಸುಮಾರು 10-12 ಜನ ಆರೋಪಿಗಳು ಇದ್ದರು ಅನ್ನುವಂಥದ್ದನ್ನು ಅಲ್ಲಿ ಪ್ರತ್ಯಕ್ಷದರ್ಶಿಗಳು ಮತ್ತು ಯಾರು ಮೃತ ಹೊಂದಿದ್ದಾನೆ ಅವನ ಜೊತೆ ಇದ್ದಂಥವರು ತಿಳಿಸಿದ್ದಾರೆ. ಈಗಾಗಲೇ ಒಂದು 4-5 ಜನನ ನಾವು ವಶಕ್ಕೆ ತೊಗೊಂಡು ವಿಚಾರಣೆಯನ್ನು ಮಾಡ್ತಾ ಇದ್ದೇವೆ. ಆದಷ್ಟು ಬೇಗ ಈ ಕೃತ್ಯದ ಹಿಂದೆ ಇರುವಂಥ ಈ ಕೃತ್ಯದಲ್ಲಿ ಭಾಗಿಯಾಗಿರುವಂಥವ್ರು ಮತ್ತು ಈ ಕೃತ್ಯಕ್ಕೆ ಬೆಂಬಲವಾಗಿರುವಂಥವ್ರು ಯಾರಿದ್ದಾರೆ ಎಲ್ಲರನ್ನೂ ದಸ್ತಗಿರಿ ಮಾಡಿ ಅಗತ್ಯ ಕಾನೂನು ಕ್ರಮವನ್ನು ಕೈಗೊಳ್ಳಲಾಗುತ್ತೆ. ಏನು ಎದಕ್ಕೆ ಇಲ್ಲ ಇಬ್ಬರಂತ ಸರ್, ಒಬ್ಬನಿಗೆ ಡೆತ್ ಆಗಿದ್ದಾನೆ, ಇನ್ನೊಬ್ಬರು ಗಲಾಟೆಯಲ್ಲಿ ಬಿಡಿಸ್ಕೊಳ್ಳಿಕ್ಕೆ ಬಂದವನಿಗೂ ಚಾಕು ಇರ್ತಾ ಆಗಿದೆ. ಇಲ್ಲ, ನಾನು ನಿನ್ನೆ ರಾತ್ರಿ ಸುಮಾರು ಒಂದು 9-10 ಗಂಟೆಗೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಒಬ್ಬರಿಗೆ ಮಾತ್ರ ಇಂಜುರಿ ಆಗಿದ್ದು. ಇನ್ನೊಬ್ಬ ಅಲ್ಲಿ ಇದ್ದಂಥವ್ನು ನೋಡಲಿಕ್ಕೆ ಬಂದಂಥವನು ಆ ಮೃತ ಏನಿದ್ದಾರೆ ಅವರ ಭಾಳ ಹತ್ತಿರದ ಸ್ನೇಹಿತ ಮತ್ತು ಸಂಬಂಧಿಕ. ಆ ಹುಡುಗ ಏಕಾಏಕಿ ಕೊಲ್ಯಾಪ್ಸ್ ಆದ. ಇಮಿಡಿಯೇಟಾಗಿ ಅವನ್ನ ಹಾಸ್ಪಿಟ್ಲಿಗೆ ಅಲ್ಲೇ ಶಿಫ್ಟ್ ಮಾಡಿದಾಗ ಇಮಿಡಿಯೇಟ್ ರಿಕವರಿ ಆಗಿದ್ದಾನೆ. ಸೊ ನನ್ನ ಮಾಹಿತಿ ಪ್ರಕಾರ ಒಬ್ಬನೇ ಈಗ ಡೆತ್ ಆಗಿರುವಂಥದ್ದು ಮತ್ತು ಇಂಜುರಿ ಆಗಿರುವಂಥದ್ದು. ಇನ್ಯಾರಾದರೂ ಅಕಸ್ಮಾತ್ ಕಿಮ್ಸ್ ಅಥವಾ ಬೇರೆ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದರೆ ಅವ್ರ ಕಡೆಯಿಂದ ಕೂಡ ಮಾಹಿತಿಯನ್ನು ಪಡ್ಕೊಳ್ಳಾಗತ್ತೆ. ಇಲ್ಲಿ ಆ ಒಂದು ಮಂಟೂರು ರೋಡ್ ಭಾಗದಲ್ಲಿ 2 ಪ್ರತ್ಯೇಕ ಗುಂಪುಗಳಿದ್ದು ಆ ಗುಂಪುಗಳ ಪರ ವಿರೋಧದ ನಡುವೆ ಈ ಒಂದು ಕೃತ್ಯ ಆಗಿರುವಂಥದ್ದು ನಮ್ಮ ಗಮನಕ್ಕೆ ಫಿರ್ಯಾದಲ್ಲಿ ತಂದಿದ್ದಾರೆ. ಏನಂದರೆ ಈ ಮೃತ ವ್ಯಕ್ತಿ ಏನಿದ್ದಾನೆ ಅವನು ಒಂದು ಸ್ನೇಹಿತರ ಗುಂಪಲ್ಲಿ ಅವರ ಒಂದು ಗುಂಪಲ್ಲಿ ಇದ್ದ. ಆ ಗುಂಪು ಬಿಟ್ಟುಬಿಟ್ಟು ನೀನು ಸಪ್ರೇಟಾಗಿ ಪ್ರತ್ಯೇಕವಾಗಿರಬೇಕು, ಆ ಗುಂಪಿನ ಮುಖಂಡರು ಯಾರಿದ್ದಾರೆ ಅವ್ರ ಜೊತೆ ಓಡಾಡಬಾರ್ದು ಅಂತೆಲ್ಲ ಇನ್ಸಿಸ್ಟ್ ಮಾಡಿದರು ಅಂತಂದು ಬೆದರಿಕೆ ಹಾಕಿದ್ರು ಅಂತಂದು ಈಗ ಮಾಹಿತಿ ತಿಳಿದು ಬಂದಿದೆ. ಹಾಗಾಗಿ ಇದು ಯಾಕೆ ಒಂದು ಕೃತ್ಯ ನಡೀತು ಮತ್ತು ಯಾರ್ಯಾರು ಇದರಿಂದ ಇದ್ದಾರೆ, ಕಾರಣ ಏನು ಅನ್ನುವಂಥದ್ದೆಲ್ಲ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಒಂದು ಸಮಗ್ರ ತನಿಖೆ ಮಾಡಿ ಅಗತ್ಯ ಕಾನೂನು ಕ್ರಮವನ್ನು ಕೈಗೊಳ್ಳಲಾಗುತ್ತೆ. ಅವನು ಇಲ್ಲ, ಆ ವ್ಯಕ್ತಿ ಬಗ್ಗೆ ಈವರೆಗೂ ನನಗೆ ಯಾವುದು ಕೇಸಸ್ ರಿಜಿಸ್ಟರ್ ಆಗಿರುವಂಥದ್ದು ಮಾಹಿತಿ ತಿಳಿದು ಬಂದಿಲ್ಲ. ಬಟ್ ಆತ ಓಡಾಡ್ತಿದ್ದು ಇಂಡಿವಿಜುವಲ್ಸ್ ಯಾರಿದ್ದಾರೆ ಅವ್ರಗಳ ಮೇಲೆ ಕೆಲವು ಪ್ರಕರಣಗಳು ದಾಖಲಾಗಿರುವಂಥದ್ದು ನನ್ನ ಗಮನದಲ್ಲಿದೆ. ಕೂಲಂಕುಷವಾಗಿ ಪರಿಶೀಲನೆ ಮಾಡಿದ ಮೇಲೆ ಗೊತ್ತಾಗುತ್ತೆ ಯಾವೊಂದು ಕಾರಣಕ್ಕಾಗಿದೆ ಅಂತ. ಈಗ ನೋಡಿ, ನಾನು ಭಾಳ ಸ್ಪಷ್ಟವಾಗಿ ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈಗ ರೌಡಿ ಶೀಟ್ರುಗಳು ಅಥವಾ ಕ್ರಿಮಿನಲ್ ಎಲಿಮೆಂಟ್ಸ್ಗಳು ಇಂಥವ್ರ ಜೊತೆ ಗುರುತಿಸ್ಕೊಳೋವಂಥದ್ದು, ಓಡಾಡೋವಂಥದ್ದು ಒಂದು ಹಂತದವರೆಗೂ ಚೆನ್ನಾಗಿರುತ್ತೆ ಯಾರಿಗೇ ಆಗಲಿ. ಆ ನಂತರ ಈಗ ಇಲ್ಲಿ ಈ ವ್ಯಕ್ತಿ ಯಾರಿದ್ದಾನೆ ಮಲ್ಲಿಕ್, ನಮಗೆ ಸದ್ಯದ ಮಾಹಿತಿ ಬಂದಿರೋದ್ರ ಪ್ರಕಾರ ಯಾವುದೂ ಪ್ರಕರಣಗಳು ಅವನ ಮೇಲಿಲ್ಲ, ಅಮಾಯಕ ಆತ. ಅವನು ಈ ಒಂದು ಕೃತ್ಯದಲ್ಲಿ ಸಾವಿಗೀಡಾಗಿದ್ದಾನೆ. ಮತ್ತು ಈ ಒಂದು ಕೃತ್ಯವನ್ನು ಮಾಡಿರೋವಂಥವ್ರು ಇವಾಗ 10-12 ಜನ ಎಷ್ಟು ಜನ ಇರ್ತಾರೆ ಅವರೆಲ್ಲ ಜೈಲಿಗೆ ಹೋಗ್ತಾರೆ, ಮರ್ಡರ್ ಕೇಸಲ್ಲಿ ಅರೆಸ್ಟ್ ಆಗ್ತಾರೆ, ವರ್ಷಾನುಗಟ್ಟಲೆ ಮತ್ತು ಜೈಲಲ್ಲಿರುವಂಥದ್ದು, ನಂತರ ಕಾನೂನು ಕ್ರಮವನ್ನು ಎದುರಿಸುವಂಥದ್ದು. ಇದೆಲ್ಲ ಬಿಟ್ಟು ಇವೆಲ್ಲ ಭಾಳ ದಿವಸ ನಡೆಯೋದಿಲ್ಲ. ಇವಾಗ ನಾನಂತೂ ಭಾಳಷ್ಟು ಉಪಕ್ರಮಗಳನ್ನು ಈ ರೌಡಿಸಮ್ ಇರ್ಬೋದು ಅಥವಾ ಈ ಥರ ಗುಂಡಾ ಪ್ರವೃತ್ತಿ ಇರ್ಬೋದು, ವೆಪನ್ ಹ್ಯಾಂಡ್ಲಿಂಗ್ ಮಾಡೋವಂಥದ್ದು, ಶಾರ್ಪ್ ವೆಪನ್ಸು, ನೈಫ್ಸು, ಚಾಕುಗಳು ಇಟ್ಕೊಂಡು ಓಡಾಡೋವಂಥದ್ದು, ಇವರೆಲ್ಲರ ಮೇಲೆ ನಿರಂತರವಾದ ಕ್ರಮವನ್ನು ತೊಗೊತಾ ಇದ್ದೀವಿ. 4 ಗೂಂಡಾ ಆ್ಯಕ್ಟನ್ನು ನಾವು ಹಾಕಿ ಅದು ಅಡ್ವೈಸರಿ ಬೋರ್ಡಲ್ಲಿ ಹೈಕೋರ್ಟಲ್ಲಿ ಕೂಡ ಅಪೋಲ್ಡ್ ಆಗಿದೆ. ಸುಮಾರು 107 ಜನರ ಮೇಲೆ ಗಡೀಪಾರು ಪ್ರಕ್ರಿಯೆಯನ್ನು ಮಾಡಿದ್ದೇವೆ. ಸುಮಾರು 300ಕ್ಕೂ ಹೆಚ್ಚು ಜನರ ಮೇಲೆ ಗಾಂಜಾ ಸೇರಿದಂತೆ ಮಾದಕ ವಸ್ತುಗಳ ಪ್ರಕರಣ, ಮಾರಾಟ ಮತ್ತು ಕನ್ಸಂಪ್ಷನ್ 2 ಪ್ರಕರಣಗಳನ್ನು ಮಾಡಿದ್ದೇವೆ. ಅದನ್ನು ಹೆಚ್ಚುವರಿಯಾಗಿ ಇನ್ನೂ ಸುಮಾರು 1,000ಕ್ಕೂ ಹೆಚ್ಚು ಜನರ ಮೇಲೆ ಮುಂಜಾಗ್ರತಾ ಕ್ರಮವಾಗಿ ನಾವು BNSS ಅಲ್ಲಿ ಕ್ರಮ ಕೈಗೊಂಡು ಅವ್ರನ್ನ ಬೈಂಡ್ ಓವರ್ ಮಾಡೋವಂಥ ಕೆಲಸ ಮಾಡಿದ್ದೀವಿ. ಅದ್ರ ಜೊತೆಗೆ ಏರಿಯಾ ಡಾಮಿನೇಷನ್ ಎಕ್ಸಸೈಸು, ಏರಿಯಾ ಫೆಮಿಲೇಷನ್ ಎಕ್ಸಸೈಸು, ರೌಡಿ ಶೀಟರ್ಸ್ಗಳ ಪೆರೇಡ್, ರೌಡಿ ಶೀಟರ್ಗಳ ಮನೆಗಳಿಗೆ ದಾಳಿ ಮಾಡಿ ಪತ್ತೆ ಮಾಡುವಂಥದ್ದು, ಇದೆಲ್ಲ ಮಾಡಿದಾಗ್ಯೂ ಕೂಡ ಈ ಒಂದು ಘಟನೆ ಆಗಿರೋದ್ರ ಹಿನ್ನೆಲೆಯಲ್ಲಿ
ಹಿರಿಯ ಅಧಿಕಾರಿಗಳನ್ನ ನಿಯೋಜನೆ ಈಗಾಗಲೇ ಮಾಡಿದ್ದೀನಿ. ಒಂದು ಸಮಗ್ರ ತನಿಖೆ ಮಾಡಿ ಈ ರೀತಿ ಕೃತ್ಯಗಳು ಇನ್ನು ಮುಂದೆ ಮರುಕಳಿಸಿದ ರೀತಿಯಲ್ಲಿ ಏನೆಲ್ಲ ಕ್ರಮ ತಗೋಬೇಕು ಅದನ್ನೆಲ್ಲ ಮಾಡಲಾಗುತ್ತೆ. ಸರಿ, ಹುಬ್ಬಳ್ಳಿದಾಗ ಬಹಳಷ್ಟು ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.